Hello everyone, welcome to OK Officer Banking Academy. This is the day 26 of 150 days challenge. How do you find the difference between any two numbers? ಅಂದ್ರೆ ಯಾವುದೇ ಎರಡು ನಂಬರ್ ಕೊಟ್ಟಿರಲಿ ಅದರ ನಡುವೆ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ಈ ವಿಡಿಯೋದಾಗ ನೋಡೋದು. ಓಕೆ, ಫಸ್ಟ್ನೇ ಕ್ವಶನ್ ಏನೈತ್ರಿ, ತ್ರೀ 3456 ಅಲ್ಲಿ 378ನ ಮೈನಸ್ ಮಾಡಬೇಕು. ಓಕೆ, ಇದನ್ನ ಇನ್ನೊಂದು ಬರೀತೀನಿ ನಾನು. 3456 ಅಲ್ಲಿ ಎಷ್ಟು ಮೈನಸ್ ಮಾಡಬೇಕು? 678 ಮೈನಸ್ ಮಾಡಬೇಕು. ಓಕೆ, ಭಾಳ ಜನ ಹೆಂಗೆ ಮಾಡ್ತೀರಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಯೂನಿಟ್ ಪ್ಲೇಸ್ನಾಗ ಏನೈತಿ, 6 ಐತಿ 8 ಐತಿ. ಓಕೆ, 6ರಲ್ಲಿ 8 ಹೋಗಿಲ್ಲ, ಸೊ ಯೂನಿಟ್ ಒಂದು ಕ್ಯಾರಿ ತೊಗೊಂತೀವಿ, ಅವಾಗ 16ರಲ್ಲಿ 8 ಕಡಿತೀರಿ. ಸೊ ಅದ್ರ ಬದಲು ಏನು ಮಾಡ್ಬೋದು ಅಂತಂದ್ರೆ, ಈ 8ನ್ನ ಫಸ್ಟು 10ರಲ್ಲಿ ಕಡೀರಿ. ಸೊ 10ರಲ್ಲಿ 8 ಹೋದ್ರೆ ಎಷ್ಟು? 2. ಆ 2ನ್ನ ಇದಕ್ಕೆ ಸೇರಿಸ್ರಿ, 6ಕ್ಕೆ ಸೇರಿಸ್ರಿ. ಸೊ 2 + 6 = 8. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ 5ರಲ್ಲಿ ಈ 8ನ್ನ ಕಳಿಬೇಕು. ನಾವು 5ರಲ್ಲಿ ಏನು ಮಾಡಬೇಕು? ಈ 8ನ್ನ ಕಳಿಬೇಕು. ಅದು ಹೋಗೋದಿಲ್ಲ, ಯಾಕಂದ್ರೆ ಚಿಕ್ಕ ನಂಬರ್ ಇರೋದ್ರಿಂದ ಹೋಗೋದಿಲ್ಲ. ಸೊ ಒಂದು ಕ್ಯಾರಿ ತೊಗೊಂತೀವಿ, 15ರಲ್ಲಿ 8 ಕಳಿಬೇಕು. 15ರಲ್ಲಿ 8 ಕಳಿಯೋ ಬದಲು ಏನು ಮಾಡ್ತೀನಿ ನಾನು? ಫಸ್ಟ್ ಈ 10ರಲ್ಲಿ 8ನ್ನು ಕಳಿತೀನಿ. 10ರಲ್ಲಿ 8 ಹೋದ್ರೆ ಎಷ್ಟು? 2. ಆ 2ನ್ನ ಈ 5ಕ್ಕೆ ಸೇರಿಸ್ತೀನಿ. ಸೊ 2 + 5 = 7. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡ್ರಿ, 4ರಲ್ಲಿ 7 ಹೋಗಂಗಿಲ್ಲ. ಸೊ ಫಸ್ಟ್ 10ರಲ್ಲಿ 7ನ್ನ ಕಳಿತೀನಿ. 10ರಾಗ 7 ಹೋದ್ರೆ 3. ಆ 3ನ್ನ ಈ 4ಕ್ಕೆ ಸೇರಿಸ್ತೀನಿ. ಸೊ 3 + 4 = ಮತ್ತೆ 7. ಓಕೆ, ಕ್ಯಾರಿ 1 ತೊಗೊಂಡಿದ್ವಿ. ಸೊ 3 - 1 2 ಇಲ್ಲಿ ಬಂತು. ಓಕೆ, ಆನ್ಸರ್ ಎಷ್ಟು ಬಂತು? 2778 ಆಯ್ತು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್ ಏನೈತಿ? 6363 ಮೈನಸ್ 2465. ಓಕೆ, ಇದನ್ನ ಮೈನಸ್ ಮಾಡ್ಬೇಕು ಈಗ. ಸೊ 3ರಲ್ಲಿ 5 ಹೋಗಂಗಿಲ್ಲ. ಸೊ ಫಸ್ಟ್ ಏನು ಮಾಡ್ತೀನಿ? 10ರಲ್ಲಿ 5 ಕಳಿತೀನಿ, 5 ಬರ್ತೈತಿ. ಆ 5ನ್ನ ಈ 3ಕ್ಕೆ ಆ್ಯಡ್ ಮಾಡ್ತೀನಿ. 5 3 8. ಓಕೆ, ಈಗ ಒಂದು ಕ್ಯಾರಿ ಬಂದಿತ್ತು. ಓಕೆ, 10ರಲ್ಲಿ 7 ಕಳಿತೀನಿ. 10ರಲ್ಲಿ 7 ಕಳೆದ್ರೆ 3. ಆ 3ನ್ನ ಇದಕ್ಕೆ 6ಕ್ಕೆ ಸೇರಿಸ್ತೀನಿ. ಎಷ್ಟು ಬಂತು? 9. ಓಕೆ, ಕ್ಯಾರಿ 1 ಬಂದಿತ್ತು. ಓಕೆ, ಇಲ್ಲಿ ಮತ್ತೆ ಒಂದು ಕ್ಯಾರಿ ತಗೋರಿ. 10ರಲ್ಲಿ 5 ಕಳೀರಿ, 5 ಬರ್ತೈತಿ. 5 + 3 ಮಾಡಿದ್ರೆ 8 ಬರ್ತೈತಿ. ಓಕೆ, ಈಗ 6ರಲ್ಲಿ ಈ 3ನ್ನು ಮೈನಸ್ ಮಾಡಿದ್ರೆ 3 ಬರ್ತೈತಿ. ಓಕೆ, ಈಗ ನಾವು ಅದೇ ಇದು ಹೆಂಗಂತಂದ್ರೆ, ಇದು ಸ್ವಲ್ಪ 10ರಲ್ಲಿ ಕಳೆಯೋದು ಈಸಿ ಆಗುತ್ತೆ. ಸೊ ಅದ್ರ ಸಂಬಂಧ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ನೀವು ಈ ಮೆಥಡ್ನ ಫಾಲೋ ಮಾಡಿ ನೋಡ್ರಿ, ಭಾಳ ಈಸಿ ಆಗುತ್ತೆ ನಿಮಗೆ, ಅದು ಬೇಗ ಸಾಲ್ವ್ ಆಗುತ್ತೆ. ಓಕೆ, ಅದೇ ರೀತಿ ಇದೇ ಮೆಥಡ್ ಯೂಸ್ ಮಾಡಿಕೊಂಡು 3693 ಮೈನಸ್ 1938ನ ಮೈನಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಓಕೆ, ಥ್ಯಾಂಕ್ ಯು.